ನೀಟ್ ಪರೀಕ್ಷಾ ಅಕ್ರಮ ಹಾಗೂ ದೆಹಲಿಯಲ್ಲಿ ಹೋರಾಟ ನಡೆಸ್ತಾ ಇರುವ ವಿದ್ಯಾರ್ಥಿಗಳಿಗೆ ಬೆಂಬಲ ಸೂಚಿಸಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡರು ಹಾಗೂ ಸದಸ್ಯರು ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳು ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಗಳ ಕುರಿತು ಕೇಂದ್ರ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು, ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡಬಾರದು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಹಲವು ಮುಖಂಡರು, ಕಾರ್ಯಕರ್ತರು ಹಾಗೂ ಸದಸ್ಯರು ಭಾಗವಹಿಸಿದ್ರು. ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಜುಡಿಷಿಯರಿದಲ್ಲಿ, ಮಿಲಿಟರಿದಲ್ಲಿ, ಪೊಲೀಸಲ್ಲಿ ಎಲ್ಲ ಸಿಕ್ಕಿದ್ದಾರೆ. ನೀವು ಮಳೆಗಾಲ ಕೇಸ್ ನೋಡ್ರಿಲ್ಲ, RDX ಬರ್ತದ್ರಿ. ಪುರೋಹಿತ ಅಂಬೋನಿಗೆ ಇವತ್ತು ಮತ್ತೆ ನೌಕರಿದಾಗ ತೊಗೊಂಡ್ರು. ಇಂಥ ಜನ ದೇಶದ್ರೋಹಿ ಜನ ನಮ್ಮ ದೇಶ ಆಳ್ತಾ ಇದ್ದಾರೆ. ಅಷ್ಟೊಳಗೆ ಈ ದೇಶದ್ರೋಹಿ ಜನರಿಗೆ ನಾವು ಕಳಿಸ್ಬೇಕಾಯ್ತು. ರೈಟ್ ಟು ರಿಕಾಲ್ ಇರಬೇಕು ನಂಬಲ್ಲಿ. ಯಾಕಂದ್ರೆ ಮತದಾರಿಗೆ ಓನ್ಲಿ ಓಟ್ ಹಾಕ್ಲಿಕ್ಕೆ ಅಧಿಕಾರ ಅದ, ಅವ್ರಿಗೆ ಕಡ್ಲಿಕ್ಕೆ ಅಧಿಕಾರ ಇಲ್ಲ. ಇವರಿಗೆಲ್ಲ 33% ಓಟ್ ತೊಗೊಂಡು ಇವತ್ತು ದೇಶ ಆಳ್ತಾ ಇದ್ದಾರೆ. ದೇಶ ಆಳದಲ್ಲೇ ದೇಶನೇ ಅಮೇರಿಕಕ್ಕೆ ಮಾರಿದ್ದಾರೆ ಇವತ್ತು ಪ್ರತಿಯೊಂದು ಎಗ್ರಿಮೆಂಟ್ ಸಲ. ಅದು ಸ್ವಲ್ಪ ನ್ಯಾಯ ಸಿಗ್ತದೆ. ನ್ಯಾಯ ಅನ್ನೋದ್ರೆ ಹೋರಾಟಕ್ಕೆ ಬಿಟ್ಟು ಬೇರೆ ದಾರಿ ಇಲ್ಲ ಇವಾಗ. ಅಲ್ಲ, ಈ CJ ಅವ್ರು ಈ ರೀತಿ ಟೈಮ್ ಇಲ್ಲ ಅಂದ್ರೆ ಟೈಮ್ ಇಲ್ಲ ಅಲ್ಲ ಟೈಮ್ ಅವ್ರು ಅಂದರು. ಆದರೆ ಎರಡನೇದಾಗಿ ನಾವು ಇನ್ನೊಂದು ಕಡೆ ಸ್ವಾಗತ ಏನು ಮಾಡ್ಬೇಕಂದ್ರೆ ಡೆಲ್ಲಿ ಹೈಕೋರ್ಟ್ದಲ್ಲಿ ಅರ್ಜಿ ಏನದ ಅಡ್ಮಿಟ್ ಆಗ್ಯದ. ಹೀಗಾಗಿ ಒಂದು ಕಡೆ ಆಶಾ ಕಿರಣ ಅದ ನಮಗೆ. ಏನು ನಿನ್ನೆ ಒಬ್ಬ ವಿದ್ಯಾರ್ಥಿ ತೀರ್ಕೊಂಡಿದ್ದಾರೆ ರೀ ಹೊಡೆಯೋದ್ರಲ್ಲಿ. ಇದು ಏನದಂದ್ರೆ ಇವರು ಅನ್ಯಾಯವಾಗಿ ಯಾವಾಗಲೂ ಅಧಿಕಾರ ಕ್ಯಾಪ್ಚರ್ ಮಾಡ್ತಾರೆ. ಈ RSS ಫಿಲಾಸಫಿ ಏನದಂದ್ರೆ ಅದು ಏನೋ ಒಂದು ವಿಚಿತ್ರ ಮಾಡ್ತಾರೆ. ಎಲ್ಲ ಕಡೆ ಹೊರಟ ನಿಮಗೆಲ್ಲ ಗೊತ್ತದ ಮೀಡಿಯಾದವ್ರಿಗೆ ಎಲ್ಲೆಲ್ಲಿ ಏಜೆಂಟ್ ಆಗಿರ್ತಾರೆ. ಅಮೇರಿಕಾಗೆ ರಾಮ್ ಹೋಗಿದ್ದ, ಬೇರೆಯವರೆಲ್ಲ ಹೋಗ್ತಾ ಇದ್ದಾರಲ್ರಿ. ನಿಜವಾದಂಥ ಉತ್ತರ ಕೊಡೋದಿಲ್ಲ ಅವರು. ಭಾರತ ದೇಶದಲ್ಲಿ ಮಕ್ಕಳ ಭವಿಷ್ಯ ಜೊತೆಯಲ್ಲಿ ಏನು ಚೆಲ್ಲಾಟ ಮಾಡ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರ. ಇವತ್ತು ನೀಟ್ ಎಕ್ಸಾಮ್ ಇರ್ಬೋದು, ಈ ಹಿಂದೆ ಸುಮಾರು 6-7 ಸರ್ತಿ ನೀಟ್ ಪರೀಕ್ಷೆ ಹಾಗೂ ಇತರ ಪರೀಕ್ಷೆಗಳೆಲ್ಲ ಪೇಪರ್ ಲಿಂಕ್ ಆಗೋದು. ಇದರಿಂದ ಇವತ್ತು ಅನೇಕ ಯುವಕರು ತಮ್ಮ ಬಾಳನ್ನೇ ಹಸನು ಮಾಡ್ಕೊಂಡು ಕಳ್ಕೊಂಡು ಕೂತಾರೆ. ಅಂಥದ್ರಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಕೂಡ ಈ ದೇಶದ ಯುವಕರು ಒಂದು ಝಳ್ಳಿಯಾಗಿರೋಂಥ. ಅದಕ್ಕಾಗಿ ಇವತ್ತು ಏನು ದೆಪ್ತಿಯಮ್ಮ ಒಬ್ಬ ಅಮೇರಿಕಲಿಂದ ಬಂದು ಇವತ್ತು ಇಂಡಿಯಾನೇ ಅವರು ಒಂದು ಕಾಕ್ರೋಚ್ ಪಾರ್ಟಿ ಅಂತ ತಗೊಂಡು ಇವತ್ತು ದಿಲ್ಲಿಯಲ್ಲಿ ಯುವಕರ ಭವಿಷ್ಯಕ್ಕಾಗಿ ಶಾಂತಿ ರೀತಿಯಂಥ ಒಂದು ಹೋರಾಟ ಮಾಡ್ತಾರೆ. ಇವತ್ತು ಇಂಡಿಯಾ ದೇಶದಲ್ಲೇ ಹಿಂದೆಂದೂ ಕಂಡರಿಲಾರ್ದಂಥದ್ದು ಆ ಹೋರಾಟ ಶಾಂತಿ ರೀತಿಯಿಂದ ಹೋರಾಟ ನಡೀತಿದೆ. ಆದರೆ ಯಾವಾಗಲೂ ಈ ದೇಶದಾಗ ಯಾರು ಹೋರಾಟ ಮಾಡ್ತಾರೆ, ಈ ಕಮ್ಯುನಲ್ ಫೋರ್ಸು ಅವರಿಗೆ ಈ ದೇಶ ವಿರೋಧಿ, ಹೊರ ದೇಶದ ಏಜೆಂಟು ಇಂಥ ಹಣೆಪಟ್ಟಿಕ್ಕಂಥ ಕೆಲಸ ಮಾಡ್ಯಾರು. ಆದರೂ ಇವತ್ತು ಅಲ್ಲಿ ಇದ್ದಂಥ ಯುವಕರು ತನ್ನದೇ ಆದಂಥ ಸೋರ್ಸ್ ಮಾಡೋ ಮುಖಾಂತರ ಅಲ್ಲಿ ಊಟ ವಸತಿ ಏನಿರಬೇಕು ಎಲ್ಲರೂ ಶಾಂತಿ ರೀತಿ ಅಂತ ಕೆಲಸ ಮಾಡಿ ಇವತ್ತು ಸೋನಮ್ ವಾಂಗ್ಚುಕ್ ಅವರೊಂದು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಸುಮಾರು 20 ದಿವಸದ ಅವರು ಉಪವಾಸ ಸತ್ಯಾಗ್ರಹ ನಡೀತದೆ. ಅದರ ಪೊಲೀಸರು ಯಾರಿಗೆ ಹೇಳಾರ್ದೆ ಅವ್ರ ಮನೆಯ ಕುಟುಂಬದವ್ರಿಗೆ ಆಗಲಿ ಅಥವಾ ಹೋರಾಟದ ಮುಖಂಡರು ಯಾರಿಗೆ ಹೇಳಲ್ದಂಗೆ ಅವರಿಗೆ ಒಂದು ಕಳ್ಳೂರಕ್ಕಲೆ ಜಬರ್ದಸ್ತಿ ಮಾಡಿ ಎತ್ಕೊಂಡು ಹೋಗಿದ್ದಾರೆ. ವಿದ್ಯಾರ್ಥಿ ವಿರೋಧಿ ನರೇಂದ್ರ ಮೋದಿ ಹೋರಾಟ